ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ ಹೋಗ್ತಾ ಇರೋದು ಸೀಟ್ ಮ್ಯಾಟ್ರಿಕ್ಸ್ ಆಗಿರುವಂತ ಬದಲಾವಣೆಯಿಂದಾಗಿ ಯಾವ ರೀತಿ ನೀವು ಸೀಟ್ ಮ್ಯಾಟ್ರಿಕ್ಸ್ ನ ಸ್ಟಡಿ ಮಾಡ್ಬೇಕನ್ನೋದು ಹೇಳಕ್ ಹೋಗ್ತಾ ಇದ್ದೀನಿ. ಆಮೇಲೆ ಕೆಲವು ಮುಖ್ಯವಾದ ಫ್ಯಾಕ್ಟ್ಸ್ ಹೇಳ್ತೇನೆ, ಅದು ಡೆಫಿನೆಟ್ಲಿ ನಿಮಗೆ ಆಪ್ಷನಿಟಿ ಸಂಬಂಧಪಟ್ಟಾಗಿ ಯೂಸ್ಫುಲ್ ಆಗುತ್ತೆ. ಯಾರು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಮಾಡಿ ಅಪ್ ಟು ಅಡ್ಮಿಷನ್ ಆಗೋರು ನಿಮಗೆ ಗೈಡ್ ಮಾಡ್ತೇನೆ. ಸೊ ನಾನು ಒಂದು ಎಕ್ಸಾಂಪಲ್ ಆಗಿ ವೆಟರ್ನರಿ ಸೀಟ್ ಮ್ಯಾಟ್ರಿಕ್ಸ್ ತೆಗೆದುಕೊಂಡಿದ್ದೇನೆ. ಓಕೆ, ಎಲ್ಲಾ ರೀತಿ ಯೂಸಲಿ ಸೀಟ್ ಮ್ಯಾಟ್ರಿಕ್ಸ್ ಈ ರೀತಿ ಮೊದಲು ಸಪರೇಟ್ ಬರ್ತಾ ಇತ್ತು, ಮಿಕ್ಸ್ ಮಾಡಿದ್ದಾರೆ. ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಹಾಗಾಗಿ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಬಹುದು. ನೋಡ್ಕೊಳ್ಳಿ, ಇಲ್ಲಿ ನಾನು ನಿಮಗೆ ಸ್ವಲ್ಪ ಜೂಮ್ ಮಾಡ್ತೇನೆ. ಓಕೆ, ಇದು ಏನಿದೆ ಕಾಲೇಜ್ ಕೋಡ್ ಇದೆ. ವೆಟರ್ನರಿ 001 002 ಈ ರೀತಿ ಒಟ್ಟಾಗಿ 6 ಕಾಲೇಜ್ ಬಂದಂಗೆಲ್ಲ ಕೋಡ್ ಕೊಡ್ತಾರೆ. V007 008 ಈ ರೀತಿ. ಈವನ್ ಇಂಜಿನಿಯರಿಂಗ್ಸ್ ಇದೇ ರೀತಿ ಇದೆ. ಇದು ವೆಟರ್ನರಿ ಕಾಲೇಜ್ ಸಂಬಂಧಪಟ್ಟ ಕೋಡ್ ಇದೆ. 001 V001 ಅಂದ್ರೆ ಅದು ಬ್ಯಾಂಗ್ಳೂರ್ ರಿಲೇಟೆಡ್ ಇರುತ್ತೆ. 02 ಅಂತಂದ್ರೆ ಬೀದರ್. ಈ ರೀತಿ ಕೋಡ್ ಇದೆ. ಓಕೆ, ನಿಮ್ಗೆ ಇದು ಗೊತ್ತಿರಬೇಕು. ಆಮೇಲೆ ಈ ಒಂದು ಕೋರ್ಸ್ ನ ಕೋಡ್ ಇದೆ VS ಅಂದ್ರೆ ವೆಟರ್ನರಿ ಅಂತ ಅರ್ಥ. ಆಮೇಲೆ ಇದು ಕಾಲೇಜ್ ಜೆಂಡರ್, ಇದು ಕೋ ಎಜುಕೇಶನ್ ಇದೆ. ಯೂಸಲಿ ಗರ್ಲ್ಸ್ ಕಾಲೇಜ್ ಇದ್ರೆ, ಬಾಯ್ಸ್ ಕಾಲೇಜ್ ಇದ್ರೆ ಮೆನ್ಷನ್ ಮಾಡ್ತಾರೆ. ಇದು ಕೋ ಎಜುಕೇಶನ್ ಇದೆ, C ಇಂಡಿಕೇಟ್ ಮಾಡ್ತಾರೆ ಇಲ್ಲಿ. ಕೋರ್ಸ್ ಕಂಪ್ಲೀಟ್ಲಿ ಏನಂದ್ರೆ BVSc ಅಂಡ್ AH ಅನಿಮಲ್ ಅಂಡ್ ಹಸ್ಬೆಂಡರಿ ಅಂತ. ಸೊ ಕಟ್ BVSc ಅಂಡ್ AH ಇದು ಕೋರ್ಸ್ ಫುಲ್ ನೇಮ್ ಇದೆ. ನಾವು ಯೂಸಲಿ ವೆಟರ್ನರಿ ಅಂತ ಮಾತ್ರ ಕರಿತೀವಿ. ಇದು ಕೋರ್ಸ್ ಟೈಪ್. ಇಲ್ಲಿ ಎಲ್ಲಾ ಗವರ್ಮೆಂಟ್ ಕಾಲೇಜಸ್ ಇವೆ, ಯಾವುದೇ ರೀತಿ ಪ್ರೈವೇಟ್ ಕಾಲೇಜಸ್ ಅಂತ ಇಲ್ಲ. ಪ್ರೆಸೆಂಟ್ಲಿ ನನಗೆ ಕೇಳಿರ್ ಬಂದಿರುವ ಹಾಗೆ NFI ಕಾಲೇಜ್ ಅದು ಡೀಮ್ಡ್ ಯೂನಿವರ್ಸಿಟಿ ಅಂಡರ್, ಅದು ಪ್ರೈವೇಟ್ ವೆಟರ್ನರಿ ಕಾಲೇಜಿಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಗೊತ್ತಿದೆ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಮತ್ತೆ ಇನ್ನು ನೋಟಿಫಿಕೇಶನ್ ಬಂದಾಗ ತಿಳಿಸ್ತೀನಿ. ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ನೀವು ಬಹಳ ಕಷ್ಟಪಡಬೇಕಾಗತ್ತೆ. ಪ್ಯೂರ್ಲಿ ರ್ಯಾಂಕ್ ಆಧಾರದ ಮೇಲೆ ವಿದ್ಯಾರ್ಥಿಗಳು ಕ್ಯಾಟಗರಿ ಅಂಡ್ ರ್ಯಾಂಕ್ ಆಧಾರದ ಮೇಲೆ ಸೀಟ್ ಪಡ್ಕೊಳ್ತಾರೆ. ಕಾಲೇಜ್ ಪ್ರೈವೇಟ್ ಬಂದಾಗ ಸೀಟ್ ಹೆಚ್ಚಲಾಗದೆ, ದುಡ್ಡು ಇರೋ ಏನಪ್ಪ ಅಂದ್ರೆ ವೆಟರ್ನರಿ ಮಾಡಬಹುದು. ಅದು ಡಿಫರೆನ್ಸ್. ಆಮೇಲೆ ಸೀಟ್ ಟೈಪ್ HK ಮತ್ತು RK. HK ರೀಸನ್, RK ಅಂದ್ರೆ ರೆಸ್ಟ್ ಆಫ್ ಕರ್ನಾಟಕ, ನಾನ್ HK ರೀಸನ್ ಅಂತ. ಅಂದ್ರೆ ನಮ್ಮ ಭಾಗದಲ್ಲಿ ಬರುವಂತ ಕಾಲೇಜ್ ಬಿಟ್ಟು ಉಳಿದಿಲ್ಲ ನಾನ್ HK ರೀಸನ್. HK ರೀಸನ್ ಮತ್ತೆ ರೆಸ್ಟ್ ಆಫ್ ಕರ್ನಾಟಕ ಅಂತ ಇರುತ್ತೆ. ಮೊದಲು ಸಪರೇಟ್ ಬರ್ತಾ ಇತ್ತು, ಈಗ ಒಂದೇ ಸೀಟ್ ಮ್ಯಾಟ್ರಿಕ್ಸ್ ಮಾಡಿದ್ದಾರೆ. ಯೂಸ್ಫುಲ್ ಅನ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೋ ಡೌಟ್. ಕ್ಲಿಯರ್ಲಿ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ನೀವು ಇಲ್ಲಿ ತಿಳ್ಕೊಳ್ಳಿ. ಒಟ್ಟಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ 3 ಭಾಗ ಮಾಡಿದ್ದಾರೆ. ಒಂದು ಜನರಲ್ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಒಂದು ಭಾಗ ಕ್ಯಾಟಗರಿ 1 ಇಂದ ಜನರಲ್ ಮೆರಿಟ್ ವರೆಗೆ ಅಪ್ಲಿಕೇಬಲ್ ಇದೆ. ಎರಡನೇ ಭಾಗ ರೂರಲ್. ಕ್ಯಾಟಗರಿ 1 ಇಂದ ಜನರಲ್ ಮೆರಿಟ್ ವರೆಗೆ ಒಂದ್ ವೇಳೆ ನೀವು ರೂರಲ್ ವಿದ್ಯಾರ್ಥಿ ಆಗಿದ್ದು ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಸ್ ಅಂತ ಬಂದ್ರೆ ಈ ಭಾಗ ಮತ್ತೆ ಈ ಭಾಗ ಎರಡೂನ ನೀವಿಲ್ಲಿ ಕನ್ಸಿಡರ್ ಮಾಡಬೇಕು. ಆಮೇಲೆ ಮೂರನೇ ಭಾಗ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಿರುವಂತ ಭಾಗ. ಇದು ಅಂದ್ರೆ ಕ್ಯಾಟಗರಿ 1 ಇಂದ ಜನರಲ್ ಮೆರಿಟ್ ವರೆಗೂ ಒಂದು ವೇಳೆ ನೀವು ಕನ್ನಡ ಮಾಧ್ಯಮಕ್ಕೆ ಎಸ್ ಅಂತ ಬಂದ್ರೆ ನೀವು ಇದನ್ನ ರೆಫರ್ ಮಾಡ್ಕೊಳ್ಬಹುದು. ಅಂದ್ರೆ ಯಾರು ಯಾವುದೇ ಕನ್ನಡ ರೂರಲ್ ಇಲ್ಲ ಅಂದ್ರೆ ಮೊದಲ ಭಾಗ ಜನರಲ್ ಭಾಗ, ರೂರಲ್ ಇದ್ರೆ ಜನರಲ್ ಪ್ಲಸ್ ರೂರಲ್ ನೋಡ್ಬೇಕು, ಕನ್ನಡ ಮಾಧ್ಯಮ ಇದ್ರೆ ಜನರಲ್ ಪ್ಲಸ್ ಕನ್ನಡ ಭಾಗ ನೋಡ್ಬೇಕು. ಅಂದ್ರೆ ರೂರಲ್ ಮತ್ತು ಕನ್ನಡ ಇದ್ರೆ ಜನರಲ್ ಭಾಗ, ರೂರಲ್ ಭಾಗ, ಕನ್ನಡ ಭಾಗ 3 ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ. ಅಂದ್ರೆ 3 ಭಾಗವನ್ನ ನೀವು ರೆಫರ್ ಮಾಡ್ಬೇಕು. ಅಷ್ಟು ಸೀಟ್ಗಳು ನಿಮ್ಗೆ ಲಭ್ಯವಾಗ್ತವೆ. ಕೊನೆ ಭಾಗ ನೋಡಬಹುದಲ್ಲಿ ಇದು ಸ್ಪೆಷಲ್ ಕ್ಯಾಟಗರಿಗೆ MCC ಆಗಿರ್ಬಹುದು, SG, DK, ಡಿಫೆನ್ಸ್, ಆಂಗ್ಲನ್, ಏನಿದೆ JK ಎಲ್ಲ ಟೋಟಲ್ ನಿಮಗೆ ಅಲ್ಲಿ ಅವೈಲೇಬಲ್ ಆಗುತ್ತೆ. ಇದು ಸ್ಪೆಷಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ರೆಫರ್ ಇದನ್ನು ಮಾಡಬಹುದು. ಜನರಲ್ ಅಂತೂ ಎಲ್ಲರೂ ರೆಫರ್ ಮಾಡ್ಲೇಬೇಕಾಗ ಅಲ್ಲಿ ಸೀಟ್ಗಳು ನಿಮ್ಗೆ ಅವೈಲೇಬಲ್ ಆಗ್ತವೆ. ಜನರಲ್ ಅಂದ್ರೆ ಎಲ್ಲರಿಗೂ ಹೌದು. ಕನ್ನಡ ಇದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮಾತ್ರ, ರೂರಲ್ ಅಂದ್ರೆ ರೂರಲ್ ಮಾತ್ರ. ಸ್ಪೆಷಲ್ ಕ್ಯಾಟಗರಿ ಯಾರಿಗೆಲ್ಲ ಎಸ್ ಅಂತ ಬಂದಿದೆ, ಸ್ಪೆಷಲ್ ನೀವೇನ್ ಹಾಕಿರ್ತೀರಾ ಆ ವಿದ್ಯಾರ್ಥಿಗಳು. NCC ಬಂದ್ರೆ ನೀವು NCC ರಿಲೇಟೆಡ್ ಮಾತ್ರ ನೋಡ್ಬೇಕು. ಓಕೆ, ಈಗ ಎಕ್ಸ್ ಡಿಫೆನ್ಸ್ ಬಂದ್ರೆ ಎಕ್ಸ್ ಡಿಫೆನ್ಸ್ ಮಾತ್ರ ನೀವಲ್ಲಿ ನೋಡ್ಬೇಕಾಗತ್ತೆ. ಓಕೆ, ಕ್ಲಿಯರ್ ಅನ್ಕೋತೀನಿ ನಿಮಗಿದು. ಆಮೇಲೆ ಈಗ ನಾವು ಸೀಟ್ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಜನರಲ್ ಅಂತ ಬಂದಾಗ ನೋಡಿ, ನಾನು ತೋರಿಸ್ತೀನಿ, ಸ್ವಲ್ಪ ಜೂಮ್ ಮಾಡೋಣ. ಜನರಲ್ ಅಂತ ಬಂದಾಗ ನೋಡಿದ್ರೆ HK ಮತ್ತು RK ಅಂತ ಇದೆ. HK ವಿದ್ಯಾರ್ಥಿಗಳು HK ದಲ್ಲಿರುವಂತಹ ಸೀಟ್ ಸಹ ಪಡ್ಕೊಳ್ಬಹುದು, RK ನಲ್ಲಿರುವಂತಹ ಸೀಟ್ ನ ಸಹ ಪಡ್ಕೊಳ್ಬಹುದು. HK ರೀಸನ್ ಎಸ್ ಅಂತ ಇದ್ರೆ, RK ಅಂತ ಇದ್ರೆ ಅಂದ್ರೆ HK ಇದ್ದಿಲ್ಲ ಅಂತ ಅನ್ಕೊಳ್ಳಿ, ಆ ವಿದ್ಯಾರ್ಥಿಗಳು ಒನ್ಲಿ RK ಈ ಒಂದು ರೋಮ್ ನಲ್ಲಿ ಇರುವಂತದ್ದು ಮಾತ್ರ ನೋಡಬಹುದು. HK ನಲ್ಲಿ ನಿಮಗೆ ಸೀಟ್ ಅವೈಲೇಬಲ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವೆಟರ್ನರಿ ಸೀಟು, ನಾನೊಬ್ಬ HK ವಿದ್ಯಾರ್ಥಿ, ನಾನು ಏನ್ ರೆಫರ್ ಮಾಡಬೇಕು ಮೊದಲು HK ನಲ್ಲಿ. ಫಾರ್ ಎಕ್ಸಾಂಪಲ್ ನಂದು ಯಾವುದೇ ಒಂದು OBC ಕ್ಯಾಟಗರಿ 1 ನಲ್ಲಿ ಸೀಟ್ ಇಲ್ಲ, ಇಲ್ಲೆಲ್ಲೂ ಸೀಟ್ ಇಲ್ಲ. ಒಟ್ಟಾಗಿ SCB ನಲ್ಲಿ ಒಂದು ಸೀಟ್ ಇದೆ. ಓಕೆ, SCB ನಲ್ಲಿ ಒಂದು ಸೀಟ್ ಇದೆ. ಫೈನ್. ಒಂದ್ ವೇಳೆ ನಾನು SCB ಅಂತ ಇದ್ರೆ ನನಗೆ ಇಲ್ಲೊಂದು ಸೀಟ್ ಅವೈಲೇಬಲ್ ಆಗುತ್ತೆ. ಇದನ್ನ ರೆಫರ್ ಮಾಡಬೇಕು. ಮತ್ತೆ RK ನಲ್ಲಿ ಬಂದಿರುವಂತಹ ಸೀಟು SCB ನಲ್ಲಿ ನನಗೆ ಇಲ್ಲೊಂದು ಸೀಟ್ ಇದೆ, ಮತ್ತೆ ಜನರಲ್ ಮೆರಿಟ್ ಎರಡು ಕಡೆನೂ ನಾವು ನೋಡ್ಬೇಕಾಗತ್ತೆ. ಜನರಲ್ ಮೆರಿಟ್ ಅಂತ ಅಂದ್ರೆ ಯಾವುದೇ ಕ್ಯಾಟಗರಿಯಲ್ಲಿ ಆ ಸೀಟ್ ನ ಪಡ್ಕೊಳ್ಬಹುದು. ಓಕೆ,
ನಾನು ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಾನೇನಂದ್ರೆ 2A ಕ್ಯಾಟಗರಿ ಅಂತ ಅನ್ಕೊಳ್ಳಿ. ನಾನು RK ರೀಸನ್ ಬಿಲಾಂಗ್ ಆದ್ರೆ 2A ನಲ್ಲಿ ನಾನು ಏನ್ ಮಾಡ್ತೀನಿ, 2A ನಲ್ಲಿ ನನಗೆ ಒಂದು ಸೀಟ್ ಅವೈಲೇಬಲ್ ಇದೆ. 2A ನಲ್ಲಿ ಒಂದು ಸೀಟ್. ಆಮೇಲೆ ಇದೇ ರೀತಿ ಬಂದಾಗ ಡೈರೆಕ್ಟ್ಲಿ ಜನರಲ್ ಮೆರಿಟಿಗೆ ಬರ್ಬೇಕು. ಜನರಲ್ ಮೆರಿಟ್ ಅಲ್ಲಿ 9 ಮತ್ತೆ 1 ಅಂದ್ರೆ 10 ಸೀಟ್ಗಳು 2A ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ಓಕೆ, ಸೊ ಇದೇ ರೀತಿ ನೀವು ಎಲ್ಲಾ ಕಾಲೇಜುಗಳನ್ನ ನೀವು ರೆಫರ್ ಮಾಡಬಹುದು. ಇದೊಂದು ಹೇಳ್ತಾನೆ ರೂರಲ್. ಫಾರ್ ಎಕ್ಸಾಂಪಲ್ ರೂರಲ್ ನಾನು ಏನ್ ತಗೋತೀನಿ, ನಾನು 2B ಕ್ಯಾಟಗರಿ ಆಗಿದ್ದು ಜನರಲ್ ಅಲ್ಲಿ ನೋಡಿರ್ತೇನೆ. 2B ಕ್ಯಾಟಗರಿ ಆಗಿದ್ದು ರೂರಲ್ ಎಸ್ ಅಂತ ಬಂದ್ರೆ ಏನ್ ಮಾಡ್ಬೇಕು, ಮೊದಲು ನಾನು HK ರೀಜನ್ ಅಲ್ಲಿ ಇದ್ರೆ HK ರೀಜನ್ ಅಲ್ಲಿ ನಾನು ಯಾವುದೂ ಸೀಟು ಲಭ್ಯ ಇಲ್ಲ. ಆಮೇಲೆ ನಾನೀಗ ಜನರಲ್ ಬಂದಾಗ ಅಂದ್ರೆ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಸೀಟ್ HK ಇದ್ರೂ ತಗೋಬಹುದು ನಾನು. ಇಲ್ಲಿ ನನಗೆ 2B ನಲ್ಲಿ ಇಲ್ಲಿ ಸಹ ನನಗೆ ಸೀಟ್ ಎಲ್ಲ ಇಲ್ಲಿ ಅವೈಲೇಬಲ್ ಇಲ್ಲ. ಓಕೆ, 2B ನಲ್ಲಿ ಸೀಟ್ ಅವೈಲೇಬಲ್ ಇಲ್ಲ. ಫೈನ್, ಅರ್ಥ ಆಯ್ತು ಅನ್ಕೋತೀನಿ ನಿಮಗೆ. ಇದು ರೂರಲ್ ಸಂಬಂಧಪಟ್ಟಿರುವಂತದ್ದು, ರೈಟ್. ಸೊ ಆಮೇಲೆ ಕನ್ನಡ ಮಾಧ್ಯಮಕ್ಕೆ ಬಂದಾಗ ನೀವು ಯಾವುದೇ ಒಂದು ಕ್ಯಾಟಗರಿ ಆಗಿರ್ಬೋದು, ಕನ್ನಡಕ್ಕೆ ಎಸ್ ಅಂತ ಬಂದ್ರೆ ಜನರಲ್ ಮೆರಿಟ್ ಸೀಟ್ ಅಂತೂ ನೋಡ್ಲೇಬೇಕು ನೀವು. ಆಮೇಲೆ ಇಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ನಾನು ಇದೇನ್ ತಗೊಳ್ತೀನಿ ಅಂದ್ರೆ 2A ಕನ್ನಡ ಅಂತ ಇದ್ರೆ HK ರೀಜನ್ ಅಲ್ಲಿ ನಾನು ಯಾವುದೂ ಸೀಟ್ ಕಂಡು ಬಂದಿಲ್ಲ. ಓಕೆ, ಆಮೇಲೆ HK ರೀಜನ್ ಅಲ್ಲಿ ನನಗೆ 2A ನಲ್ಲಿ ಒಂದು ಸೀಟ್ ಕಂಡು ಬಂದಿದೆ. ಇದು ಒಂದು ನನಗೆ ಅವೈಲೇಬಲ್ ಆಗುತ್ತೆ ಇದೇ ರೀತಿ, ರೈಟ್. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಜನರಲ್ ಮೆರಿಟ್ ಅಲ್ಲಿ ಸಹ ಕನ್ನಡ ಇದ್ರೆ ಅಂದ್ರೆ ಯಾರ್ಯಾರು ಕನ್ನಡ ಇರ್ತಾರೋ ಜನರಲ್ ಮೆರಿಟ್ ಅಲ್ಲಿರೋ ಕನ್ನಡನ ಸಹ ಪಡ್ಕೊಳ್ಬಹುದು, ಮತ್ತೆ ತಮ್ಮ ಕ್ಯಾಟಗರಿಯಲ್ಲಿ ಬರುವಂತ ಕನ್ನಡ ಸೀಟ್ ನ ಸಹ ಪಡ್ಕೊಳ್ಬಹುದು. ಇದೇ ರೀತಿ ನೀವು ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಸಂಬಂಧಪಟ್ಟಂಗೂ ಸಹ ನೀವು ಇಲ್ಲಿ ನೋಡ್ಕೊಳ್ಬಹುದು. ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಒಂದು ಹೇಳ್ತೀನಿ ನೋಡಿ. ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತೇನೆ ನೋಡಿ. ಯಾವುದೇ ಒಂದು ವಿದ್ಯಾರ್ಥಿ 2A ಕ್ಯಾಟಗರಿ ಇದ್ದಾನೆ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. 2A ವಿದ್ಯಾರ್ಥಿ ಅನ್ಕೊಳ್ಳಿ, ಯಾವುದೇ ಕನ್ನಡ ರೂರಲ್ ಏನೂ ಇಲ್ಲ. ಇಲ್ಲಿ ನಾನೇನ್ ಮಾಡ್ತೀನಿ, ಮೊದಲು HK ರೀಜನ್ ಅಂತ ಅನ್ಕೊಳ್ಳಿ. ಓಕೆ, ಈ ವಿದ್ಯಾರ್ಥಿ ಇದ್ರೆ ಇವನಿಗೆ ಮೊದಲು ಜನರಲ್ ಮೆರಿಟ್ ಸೀಟ್ ಗಳನ್ನ ಪಡ್ಕೊಳ್ಬಹುದಿತ್ತ. ಓಕೆ, ಜನರಲ್ ಮೆರಿಟ್ ಸೀಟ್ ಎಲ್ಲರೂ ತಗೋಬಹುದು. 2A 2B 3A 3B HK ಎಲ್ಲರೂ ಕನ್ಸಿಡರ್ ಮಾಡಬಹುದು. ಜನರಲ್ ಮೆರಿಟ್ ನಲ್ಲಿ ಒಂದು ಸೀಟ್ ಗಳನ್ನು ಕೊಡಲು ಪ್ರಯತ್ನ ಮಾಡುತ್ತೆ ಸಾಫ್ಟ್ವೇರ್. ಇದಿಲ್ಲಪ್ಪ ಅಂದ್ರೆ GM HK ರೀಜನ್ ನಲ್ಲಿ ಇರುವಂತಹ ಸೀಟ್ ಗಳನ್ನು ಸಹ ಕೊಡೋಕೆ ಪ್ರಯತ್ನ ಮಾಡುತ್ತೆ. ಒಂದ್ ವೇಳೆ ಜನರಲ್ ಮೆರಿಟ್ ಸೀಟ್ ಇದ್ದಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ 2A ಜನರಲ್ ಸೀಟ್ ನ ಕೊಡಲು ಪಡುತ್ತೆ. ಆಮೇಲೆ 2A HK ರೀಜನ್ ಇರುವಂತಹ ಸೀಟ್ ಗಳನ್ನ ಇವರಿಗೆ ಈ ವಿದ್ಯಾರ್ಥಿಗೆ ಕೊಡಲು ಪ್ರಯತ್ನ ಮಾಡುತ್ತೆ. ಇದು ವಿದ್ಯಾರ್ಥಿ 2A ಕ್ಯಾಟಗರಿ ವಿದ್ಯಾರ್ಥಿ ಅಂತ ಅನ್ಕೊಳ್ಳಿ. ಒಂದ್ ವೇಳೆ ಈ ವಿದ್ಯಾರ್ಥಿ 2A ಆಗಿದ್ದಾನೆ. ಒಂದ್ ವೇಳೆ ರೂರಲ್ ಆಗಿದ್ರೆ ಏನಾಗತ್ತೆ, ರೂರಲ್ ಇತ್ತಪ್ಪ ಅಂದ್ರೆ ವಿದ್ಯಾರ್ಥಿ ಜನರಲ್ ಮೆರಿಟ್ ರೂರಲ್ ಸೀಟ್ ನ ಪಡ್ಕೊಳ್ಬಹುದು. ಜನರಲ್ ಮೆರಿಟ್ ರೂರಲ್ HK ರೀಜನ್ ಇರುವಂತಹ ಸೀಟ್ ಗಳನ್ನ ಪಡ್ಕೊಳ್ಬಹುದು. ಓಕೆ, GMHR ಅಂತ ಅನ್ಕೊಳ್ಳಿ, ರೈಟ್. ಆಮೇಲೆ 2A R ಸೀಟ್ ಪಡ್ಕೊಳ್ಬಹುದು. ಆಮೇಲೆ HK ರೀಜನ್ ಇರುವಂತಹ ರೂರಲ್ ಸೀಟ್ ಗಳನ್ನ ಇಷ್ಟು ಸೀಟ್ ಗಳನ್ನ ಪಡ್ಕೊಳ್ಬಹುದು. ಒಂದ್ ವೇಳೆ ಕನ್ನಡ ಮಾಧ್ಯಮ ಇದ್ರೆ 2AK ಇದ್ರೆ ಆತನಿಗೆ ಜನರಲ್ ಮೆರಿಟ್ ಸೀಟ್ ಅವೈಲೇಬಲ್ ಆಗುತ್ತೆ. ರ್ಯಾಂಕ್ ಪ್ರಕಾರ GMH ಸೀಟ್ ಇವನಿಗೆ ಅವೈಲೇಬಲ್ ಆಗುತ್ತೆ. 2A ಸೀಟ್ ಅವೈಲೇಬಲ್ ಆಗುತ್ತೆ. 2AH ಸೀಟ್ ವಿದ್ಯಾರ್ಥಿ ಅವೈಲೇಬಲ್ ಆಗುತ್ತೆ. 2AK ಸೀಟ್ ಅವೈಲೇಬಲ್ ಆಗುತ್ತೆ. 2AH ಕನ್ನಡ ಮಾಧ್ಯಮ ಸಹ ಅವರಿಗೆ ಅವೈಲೇಬಲ್ ಆಗುತ್ತೆ. ಇಷ್ಟೆಲ್ಲ ಸೀಟ್ ನ ಅವರು ಪಡ್ಕೊಳ್ಬಹುದು. ಬಟ್ ಯಾವುದೇ ವಿದ್ಯಾರ್ಥಿಯಲ್ಲಿ ಮೊದಲು ಜನರಲ್ ಮೆರಿಟ್ ಸೀಟ್ ನ ಪಡ್ಕೊಳ್ಳೋ, ಆಮೇಲೆ ನಿಮ್ ಕ್ಯಾಟಗರಿ ಅಂತ ಬರ್ತಾ ಹೋಗುತ್ತೆ. ಕ್ಲಿಯರ್ ತಿಳ್ಕೊತಾ ಇದೀನಿ. ಒಂದ್ ವೇಳೆ RK ನಲ್ಲಿ ಇದ್ರೆ, ವೆಸ್ಟ್ ಆಫ್ ಕರ್ನಾಟಕದಲ್ಲಿ 2A ವಿದ್ಯಾರ್ಥಿ ಇದ್ರೆ, ಈ ವಿದ್ಯಾರ್ಥಿ ಒಂದು ಸೀಟ್ ಜನರಲ್ ಮೆರಿಟ್ ಅಲ್ಲಿ ಇರುವಂತಹ ಸೀಟ್ ಗಳನ್ನ ಅವೈಲೇಬಲ್ ಆಗುತ್ತೆ. ಆಮೇಲೆ 2A ನಲ್ಲಿ ಇರುವಂತಹ ಸೀಟ್ ಅವೈಲೇಬಲ್ ಆಗುತ್ತೆ. ಡಿಫ್ರೆನ್ಸ್ ಏನು, HK ರೀಜನ್ ನಲ್ಲಿ ಇರುವಂತಹ ಸೀಟ್ ಸಹ ಈ ವಿದ್ಯಾರ್ಥಿ ಅವೈಲೇಬಲ್ ಆಗುತ್ತೆ, ಬಟ್ ಅಲ್ಲಿ ಅವೈಲೇಬಲ್ ಆಗಲ್ಲ ವೆಸ್ಟ್ ಆಫ್ ಕರ್ನಾಟಕದಲ್ಲಿ. ಒಂದ್ ವೇಳೆ ಈತ 2A ಗಿದ್ದು ರೂರಲ್ ಅಂದ್ರೆ ಬೆನಿಫಿಟ್ ಇದ್ರೆ ಮೊದಲು ಜನರಲ್ ಮೆರಿಟ್ ಸೀಟ್ ಕೊಡುತ್ತೆ. ಆಮೇಲೆ 2AG ಸೀಟ್ ಅವೈಲೇಬಲ್, ಜನರಲ್ ಮೆರಿಟ್ 2AG. ಆಮೇಲೆ ಇಲ್ಲಿ ನೋಡಿ ಜನರಲ್ ಮೆರಿಟ್ ಅಂದ್ರೆ ಜನರಲ್ ಮೆರಿಟ್ ರೂರಲ್ ಇದೆ R ಕೊಡುತ್ತೆ. ಆಮೇಲೆ 2AG 2A R ನಲ್ಲಿರುವ ಸೀಟ್ ಗಳನ್ನ ಪಡ್ಕೊಳ್ಬಹುದು. ಅಂದ್ರೆ HK ರೀಸನ್ ಇರುವಂತಹ ಸೀಟ್ ಗಳನ್ನ ನಾನ್ HK ವಿದ್ಯಾರ್ಥಿಗಳು ತೆಗೆದುಕೊಳ್ಳಂಗಿರೋದಿಲ್ಲ. ಸೀಟ್ ಅವೈಲೇಬಿಲಿಟಿ ನಾನು ನಿಮ್ಗೆ ಹೇಳ್ತೇನೆ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಸೊ ಏನಂದ್ರೆ ಯಾವ್ದೊಬ್ಬ ವಿದ್ಯಾರ್ಥಿ 2B ವಿದ್ಯಾರ್ಥಿ ಇದ್ದಾನೆ, ಅವನಿಗೆ ಕನ್ನಡ ಮೀಡಿಯಂನು ಇದೆ ಮತ್ತು ರೂರಲ್ ಇದೆ ಅಂತ ಅನ್ಕೊಳ್ಳಿ. ನಾನು ಇವನಿಗೆ RK ವಿದ್ಯಾರ್ಥಿ ಅಂತ ತಗೊಳ್ತೇನೆ. ಓಕೆ, ಇಲ್ಲ ರೆಸ್ಟ್ ಆಫ್ ಕರ್ನಾಟಕ ಅಂತ ತಗೊಳ್ತೇನೆ. ಸಾರಿ, HK ರೀಜನ್ ಅಂತ ತಗೊಳ್ಳೋಣ. ಓಕೆ, ಈತನಿಗೆ 2B ವಿದ್ಯಾರ್ಥಿ ಯಾವ ಸೀಟ್ ಬರ್ಬೋದು, ಜನರಲ್ ಮೆರಿಟ್ ಇರುವಂತಹ ಸೀಟ್ಗಳು ಅವೈಲೇಬಲ್ ಆಗ್ತವೆ. ಜನರಲ್ ಮೆರಿಟ್ H ರೀಜನ್ ಇರುವಂತಹ ಸೀಟ್ಗಳು ಅವೈಲೇಬಲ್ ಆಗ್ತವೆ. 2B ನಲ್ಲಿ ಇರುವಂತಹ ಸೀಟ್ಗಳು ಅವೈಲೇಬಲ್ ಆಗ್ತವೆ. 2BH ಸೀಟ್ಗಳು ಅವೈಲೇಬಲ್ ಆಗ್ತವೆ.
ಆಮೇಲೆ GM ಯಾಕೆ ಇಲ್ಲಿ ಬಂದಾಗ ಕನ್ನಡ ರೂರಲ್ ಇದ್ರು ಸಹ GMR ಸೀಟ್ಗಳು ಅವೈಲೇಬಲ್ ಆಗ್ತವೆ. ಆಮೇಲೆ GMK ನಲ್ಲಿ ಬರುವಂತಹ ಸೀಟ್ಗಳು ಅವೈಲೇಬಲ್ ಆಗ್ತವೆ. ಆಮೇಲೆ GMH ಸೀಟ್ಗಳು GMHK ಆಮೇಲೆ GMHR ಸೀಟ್ಗಳು ನಿಮಗೆ ಅವೈಲೇಬಲ್ ಆಗುತ್ತೆ. ಇದಲ್ಲದೆ 2BH ಕನ್ನಡ ಮಾಧ್ಯಮ ಮತ್ತೆ 2BH ರೂರಲ್ ಮಾಧ್ಯಮ ಅಂದ್ರೆ ಕನ್ನಡ HK ರೀಸನ್ ಆಗಿರ್ಬೋದು ಮತ್ತೆ ನಾನ್ HK ರೀಸನ್ ಆಗಿರ್ಬೋದು ಅವರ ಕ್ಯಾಟಗರಿ ಮತ್ತೆ ಜನರಲ್ ಮೆರಿಟ್. ರೂರಲ್ ಇದ್ರೆ 2B ಕ್ಯಾಟಗರಿ ಬರುವಂತಹ ರೂರಲ್ ಆಗಿರ್ಬೋದು, ಜನರಲ್ ಮೆರಿಟ್ ಆಗಿರ್ಬೋದು, HK ರೀಸನ್ ಜನರಲ್ ಆಗಿರ್ಬೋದು, ಮತ್ತೆ ಆಮೇಲೆ ಕ್ಯಾಟಗರಿಯಲ್ಲಿ ಅಂಡರ್ ಈ ಒಂದು ಸೀಟ್ಗಳು ಅವ್ರಿಗೆ HK ರೀಸನ್ ಅಂಡರ್ ಅವೈಲೇಬಲ್ ಆಗ್ತವೆ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದೀನಿ. ಸೊ ನೀವು ಯಾವ್ದಕ್ಕೆಲ್ಲ ಎಸ್ ಅಂತ ಪಡ್ಕೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರ ಅನುಗುಣವಾಗಿ ನಿಮ್ಗೆ ಎಷ್ಟು ಸೀಟ್ ಅವೈಲೇಬಲ್ ಆಗ್ತದೆ ನೋಟ್ ಡೌನ್ ಮಾಡ್ಕೊಂಡು ಎಲ್ಲಿ ಪಾಸಿಬಿಲಿಟಿ ಜಾಸ್ತಿ ಇದೆ ನಿಮ್ಮ ಒಂದು ಪ್ಲಾನ್ ಅನುಗುಣವಾಗಿ ಪ್ರಯಾರಿಟಿ ಮಾಡ್ಕೊಳ್ಬೇಕು. ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸುತ್ತೆ, ಒಂದ್ಸಲ ಸ್ಟಡಿ ಮಾಡಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇದಂತ ಅಪ್ಡೇಟ್ ನೀಡ್ತಾ ಇರ್ತೇನೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ಬಿಡಲಿ. ಟೇಕ್ ಕೇರ್, ಬಾಯ್.